ಹಾಸನ ಜಿಲ್ಲೆಯ ಮೊಸಳೆ ಹೊಸಳ್ಳಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾಂಟರ್ ಚಾಲಕ ಭುವನೇಶ್ವರದ ಎಫ್ಐಆರ್ ದಾಖಲಾಗಿದೆ. ಅಜಾಗರೂಕತೆ, ಅತಿವೇಗದ ಚಾಲನೆಯೇ ಸಾವಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಆರೋಪದ ಅಡಿ ಗೋರೂರು ಠಾಣೆಯಲ್ಲಿ ಸದ್ಯ ಎಫ್ಐಆರ್ ದಾಖಲಾಗಿದೆ. BNS 281 106 ಕ್ಲಾಸ್ ಬಾರ್ ಎ ಬಾರ್ 1 125A ಹಾಗೆ 125B ಅಡಿ ಸದ್ಯ ಕೇಸ್ ದಾಖಲಾಗಿದೆ. ಆರೋಪದ ಅಡಿ ಗೋರೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕ್ಯಾಂಟರ್ ಚಾಲಕ ಭುವನೇಶ್ ವಿರುದ್ಧ ಸದ್ಯ ಚಾಲಕ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾನೆ. ನಂತರದಲ್ಲಿ ವಿಚಾರಣಾ ಪ್ರಕ್ರಿಯೆ ಕೂಡ ಆರಂಭ ಆಗಬಹುದು. ಒಟ್ಟಾರೆಯಾಗಿ ಹಾಸನ ಜಿಲ್ಲೆಯ ಮೊಸಳೆ ಹೊಸಳ್ಳಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಿಂದಾಗಿ 9 ಜನ ಮೃತಪಟ್ಟಿದ್ರೆ 17ಕ್ಕೂ ಹೆಚ್ಚು ಜನರು ಇನ್ನೂ ಕೂಡ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಗಣೇಶ ವಿಸರ್ಜನೆ ಸಂಭ್ರಮದಲ್ಲಿದ್ದರು ಎಲ್ಲರೂ ಕೂಡ. ಆದರೆ ರಕ್ಕಸನಂತೆ ಈ ಟ್ರಕ್ ನುಗ್ಗಿದ್ದು ವಿದ್ಯಾರ್ಥಿಗಳು ಸೇರಿದಂತೆ 9 ಜನರನ್ನು ಬಲಿ ಪಡೆದುಕೊಳ್ಳಲಾಗಿದೆ. ಜೊತೆಗೆ ಈ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿರೋರು ಅನೇಕ ಜನರು ಯುವಕರಾಗಿದ್ದರು. ಮನೆಗೆ ಆಧಾರ ಸ್ತಂಭವಾಗಿದ್ದರು ಯುವಕರು. ಆದರೆ ಯುವಕರ ಬದುಕೆ ನಿನ್ನೆ ಅಂತ್ಯವಾಗಿದೆ. ಒಬ್ಬೊಬ್ಬರದ್ದು ಕೂಡ ಒಂದೊಂದು ಕಣ್ಣೀರ ಕತೆ. 17 ವರ್ಷ, 19 ವರ್ಷ, 23 ವರ್ಷ, 25 ವರ್ಷ ಇದು ಸಾಯೋ ವಯಸ್ಸು ಕೂಡ ಅಲ್ಲ. ಆದರೆ ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು ಭೀಕರ ಅಪಘಾತದಿಂದಾಗಿ ಈ ದುರಂತ ನಡೆದಿದೆ.